ಮುಲ್ಲಂಗಿ ಚಟ್ನಿ ಮಾಡಲು ಮುಲ್ಲಂಗಿ ತೊಳೆದು ಸಿಪ್ಪೆ ತೆಗೆದು ಚೆನ್ನಾಗಿ ಕಟ್ ಮಾಡಿ ರೆಡಿ ಇಟ್ಕೋಬೇಕು. ಬಾಣಲಿಗೆ ಸ್ವಲ್ಪ ಎಣ್ಣೆ, ಹಸಿಮೆಣಸಿನ್ಕಾಯಿ, ಕಟ್ ಮಾಡಿರುವಂಥ ಮುಲ್ಲಂಗಿನ ಹಾಕಿಬಿಟ್ಟು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಹುರಿದುಕೊಳ್ಳಬೇಕು. ಹಸಿ ವಾಸನೆ ಹೋಗಬೇಕು. ತುಂಬ ಮೆತ್ತಗೆ ಅವಶ್ಯಕತೆ ಇಲ್ಲ. ಹುಣಸೆಹಣ್ಣಿನ ಎಲೆನೂ ಸೇರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಹುರಿದ ನಂತರ ಆರಲು ಬಿಡಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಶೇಂಗಾ ಹುರಿದು ರೆಡಿ ಇಟ್ಕೊಂಡಿದ್ದೀನಿ ಮತ್ತು ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಅದನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಮುಲ್ಲಂಗಿ ರೆಡಿ ಆಗಿದೆ. ಸೊ ಇದನ್ನು ಆರಲು ಬಿಡಬೇಕು. ಶೇಂಗಾ ಆರಿದೆ, ಅದಕ್ಕೆ ಮತ್ತು ಬಿಳಿ ಎಳ್ಳಿಂದು ಪುಡಿ ಅದು ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಕೊತ್ತಂಬರಿ, ಉಪ್ಪು, ಸ್ವಲ್ಪ ಬೆಲ್ಲ. ಇವಾಗೆಲ್ಲ ಆರಿರುವಂಥ ಮುಲ್ಲಂಗಿನೆಲ್ಲ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಎಲ್ಲವೂ ಚೆನ್ನಾಗಿ ಆರಿರಬೇಕು, ಬಿಸಿ ಯಾವುದೇ ಕಾರಣಕ್ಕೂ ಇರಬಾರ್ದು. ಇದು ಜರ್ನಿಗೂ ಚೆನ್ನಾಗಿರುತ್ತೆ ಟೇಸ್ಟು. ಬಿಸಿ ಅನ್ನದ ಜೊತೆ ಚಪಾತಿ, ರೊಟ್ಟಿ ತುಂಬ ಟೇಸ್ಟಿ ಅನ್ನಿಸ್ತು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ನನಗಿದು ತರಿ ಆಗಿದೆ, ಬಟ್ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡ್ಕೊಂಡಿಲ್ಲ. ನೀರು ಅವಶ್ಯಕತೆ ಬೀಳಲ್ಲ. ನಿಮಗಿನ್ನೂ ಸಣ್ಣ ಬೇಕಂದ್ರೂ ಮತ್ತೆ ಮಾಡ್ಕೋಬೋದು. ನನಗೆ ಇದೇ ಥರ ಟೇಸ್ಟ್ ಅನ್ನಿಸ್ತು, ಹಾಗಾಗಿ ನಾನು ಹೀಗೆ ಬಳಸ್ಕೊತಾ ಇದ್ದೀನಿ. ಇವಾಗ ಅದರಲ್ಲಿ ಸ್ವಲ್ಪ ಎಣ್ಣೆ ಇತ್ತಲ್ಲ, ಅದೇ ಬಾಣಲಿಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಒಗ್ಗರಣೆ ಹಾಕ್ಕೋಬೋದು. ನಾನು ಯಾವುದೇ ರೀತಿ ಒಗ್ಗರಣೆ ಹಾಕ್ಕೊಂಡಿಲ್ಲ. ಇದೇ ತುಂಬ ಟೇಸ್ಟಿಯಾಗಿದೆ. ರೆಡಿ ಟು ಈಟ್ ಮುಲ್ಲಂಗಿ ಚಟ್ನಿ.